ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ರೋಸ್ಮೆರಿ ಗಿಡದ ಬಗ್ಗೆ ನಾನು ನಿಮಗೆ ಒಂಚೂರು ಮಾಹಿತಿ ಕೊಡ್ತೀನಿ. ನನಗೆ ಗೊತ್ತಿದ್ದಷ್ಟು ಮಾಹಿತಿನ ಇವತ್ತು ಇದರಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಇನ್ನೊಂದು ಸರಿ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೋಸ್ಮೆರಿ ಗಿಡ ನಮಗೆ ಅಡುಗೆ ಮನೆಯಲ್ಲೂ ಬಳಸೋಕ್ಕೆ ಸಿಗುತ್ತೆ. ಆಮೇಲೆ ನಮ್ಮ ತಲೆಗೆ ಹಚ್ಕೊಳೋದಕ್ಕೂ ಇದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದು. ಅಡುಗೆಗಿಂತ ನಾನು ಇದನ್ನು ಏನಂದರೆ ತಲೆಗೆ ಹಚ್ಕೊಳಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದು. ಇದನ್ನು ಸುಮಾರು ರೀತಿಯಲ್ಲಿ ಯೂಸಸನ್ನು ಇದೆ, ಆದರೆ ತುಂಬಾ ಒಳ್ಳೆಯದು. ಆಮೇಲೆ ಇದ್ರದ್ದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇದು ಏನಂದರೆ ತುಂಬ ಹಾರ್ಡಿ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದನ್ನು ನಾವು ನೀರಲ್ಲೂ ಕೂಡ ಬೆಳೆಸ್ಕೋಬೋದು. ಕಟಿಂಗನ್ನು ಹಾಕಬೇಕಾದ್ರೆ ನೀರಲ್ಲಿ ಇಟ್ಬಿಟ್ಟು ಹಾಕಿದ್ರೂ ತೊಂದರೆ ಇಲ್ಲ ಮಣ್ಣಿಗೆ ಹಾಕಿದ್ರೂ ಬರುತ್ತೆ. ಇದ್ರದ್ದು ಕೇರ್ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಹಾರ್ಡಿ ಪ್ಲ್ಯಾಂಟ್ ಆಗಿರೋದ್ರಿಂದ ಇದು ಏನು ಹುಳ, ಅದು ನಾನು ಇಲ್ಲಿ ತನಕನೂ ಇದನ್ನು ತೊಗೊಂಡು ಬಂದಮೇಲೆ ಒಂದು ಸಾರಿನೂ ಹುಳ ಆಗಿಲ್ಲ ಇದರಲ್ಲಿ. ಒಂದು ವೇಳೆ ಅಕಸ್ಮಾತಾಗಿ ಹುಳ ಆದರೂ ಕೂಡ ನೀವು ಇದಕ್ಕೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿದ್ರೆ ಸಾಕಾಗಬಹುದು. ಇದಕ್ಕೆ ಮತ್ತೆ ಏನೂ ಬೇಕಾಗಲ್ಲ. ಆಮೇಲೆ ಇದು ಒಣಗೋಗ್ಬಿಟ್ಟಿದೆ, ಕೆಲವೊಂದು ಸಾರಿ ಈ ರೀತಿಯಾಗಿ ಎಲೆಗಳು ಒಣಗೋಗುತ್ತೆ. ಈ ಎಲೆಗಳೇನು ಒಣಗುತ್ತಲ್ಲ ಅದನ್ನು ನೀವು ಎತ್ತಿಟ್ಕೋಬೇಕು. ಇದು ವೇಸ್ಟ್ ಅಲ್ಲ ಫ್ರೆಂಡ್ಸ್. ಇದನ್ನು ನೀವು ಎಣ್ಣೆಯಲ್ಲಿ ಅಥವಾ ನೀರಲ್ಲಿ ಕುದಿಸ್ಬಿಟ್ಟು ನೀವು ಅದನ್ನು ತಲೆಗೆ ಹಚ್ಕೊಳಕ್ಕೆ ಯೂಸ್ ಆಗುತ್ತೆ. ಆ ರೀತಿಯಾಗಿ ನೀವು ಯೂಸಸ್ ಮಾಡ್ಕೋಬೋದು. ಇನ್ನು ಇದನ್ನು ಏನಂದರೆ ಮಣ್ಣು ಯಾವ ರೀತಿಯಾಗಿರಬೇಕು ಅಂದರೆ ನೋಡಿ, ಈ ರೀತಿಯಾಗಿ ಸಾಫ್ಟ್ ಮಣ್ಣು ಇರಬೇಕು. ಆಮೇಲೆ ಏನಂದರೆ ಇದು ನೀರನ್ನು ಹಾಕಿದ್ರೆ ನಿಲ್ಲಬಾರ್ದು. ಪಾಟಲ್ಲಿ ನೀರು ಜಾಸ್ತಿ ಆದರೆ ಬೇಗ ಸತ್ತೋಗುತ್ತೆ ಈ ಗಿಡ. ಇದೊಂದೇ ಇದರದ್ದು ರೀಸನ್. ಏನಂದರೆ ನೀರು ಜಾಸ್ತಿ ಆದರೆ ಗಿಡ ಸತ್ತೋಗುತ್ತೆ. ಹಾಗಾಗಿ ನೀವು ಆದಷ್ಟು ಮಣ್ಣನ್ನು ಯಾವ ರೀತಿ ರೆಡಿ ಮಾಡಬೇಕಂದ್ರೆ, ನೀವು ನೀರನ್ನು ಹಾಕಿದಾಗ ಆ ನೀರು ಡ್ರೈನೇಜ್ ಹೋಲಿಂದ ಆಚೆ ಹೋಗಿಬಿಡಬೇಕು. ಆ ರೀತಿಯಾಗಿ ನೀವು ನೋಡ್ಕೋಬೇಕು. ಮಣ್ಣನ್ನು ನೀವು ಮರಳನ್ನು ಮಿಕ್ಸ್ ಮಾಡಿ ನೀವು ಪಾಟಿಂಗ್ ಮಿಕ್ಸನ್ನು ಹಾಕ್ಕೋಬೇಕಾಗತ್ತೆ. ಇನ್ನು ಎರಡನೇದಾಗಿ ಇದಕ್ಕೆ ಗೊಬ್ಬರ ಏನಂದರೆ, ಇದಕ್ಕೆ ನೀವು ಸಗಣಿ ಗೊಬ್ಬರನ ಜಾಸ್ತಿ ಹಾಕಿ. NPK ರಿಚ್ ಆಗಿರುವಂಥ ಗೊಬ್ಬರ ನೀವು ಯಾವುದು ಹಾಕಿದ್ರೂ ತೊಂದರೆ ಇಲ್ಲ. ಆರ್ಗ್ಯಾನಿಕ್ಕಾಗಿ ಬೆಳೆಯೋರು ನೀವು ಏನಂದರೆ ಆದಷ್ಟು ಸಗಣಿ ಗೊಬ್ಬರ ಸಾಕಾಗುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಯಾಕಂದರೆ ಇದರಲ್ಲಿ ಬರೀ ಎಲೆಗಳಿರೋದ್ರಿಂದ, ಇದು ಎಲೆಗಳು ಮಾತ್ರ ನಾವು ಯೂಸ್ ಮಾಡೋದ್ರಿಂದ ನೀವು ಸಗಣಿ ಗೊಬ್ಬರ ಒಂದು ಸಾಕಾಗುತ್ತೆ. ಇನ್ನು ಇದಕ್ಕೆ ನೀರು ಹೇಳಿದ್ನಲ್ಲ, ಜಾಸ್ತಿ ನೀರಾಗಬಾರ್ದು. ನೀರು ಜಾಸ್ತಿ ಆದರೆ ಸತ್ತೋಗುತ್ತೆ. ಇದಕ್ಕೇನಂದರೆ ಪೂರ್ತಿ ಕಡಿಮೆನೂ ಹಾಕಕ್ಕೆ ಹೋಗ್ಬಿಡಿ. ಕಡಿಮೆ ಹಾಕಿದ್ರೂ ಕೂಡ ಒಣಗೋಗೋ ಚಾನ್ಸಸ್ ಇರುತ್ತೆ. ನೀವು ಮಣ್ಣನ್ನು ಚೆಕ್ ಮಾಡಿಬಿಟ್ಟು ಹಾಕಿ. ಇನ್ನು ನೆಕ್ಸ್ಟ್ ಇದಕ್ಕೆ ಬಿಸಿಲು ಏನಂದರೆ ಒಂದು 5 ರಿಂದ 6 ಗಂಟೆ ಬಿಸಿಲು ಬೇಕೇ ಇದಕ್ಕೆ. ಅಂದರೆ ಮಾತ್ರ ಗಿಡ ತುಂಬ ಚೆನ್ನಾಗಿರುತ್ತೆ. ಆದರೆ ಏನಂದರೆ ಈಗ ಬೇಸಿಗೆನಲ್ಲಿ ನೀವು ಒಂದು ಸ್ವಲ್ಪ ಕಡಿಮೆ ಬಿಸಿಲಲ್ಲಿ ಇಡಿ. ಅಂದರೆ ನೀವು ಟೆರೆಸಲ್ಲೇ ಇಡಿ, ಬೇರೆ ಪಾಟ್ ನೆರಳಲ್ಲಿ ಇಡಿ ಒಂಚೂರು. ಯಾಕಂದರೆ ಈಗ ಮಧ್ಯಾಹ್ನದ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ. ಆ ಬಿಸಿಲಿಗೆ ಈ ಗಿಡ ತಡ್ಕೊಳೋದು ಸ್ವಲ್ಪ ಕಷ್ಟ. ಹಾಗಾಗಿ ನೀವು ಆದಷ್ಟು ಇದನ್ನು ಸ್ವಲ್ಪ ಶೇಡಿ ಏರಿಯಾದಲ್ಲಿ, ಅಥವಾ ನೀವು ಗ್ರೀನ್ ನೆಟ್ ಇದ್ದರೆ ಗ್ರೀನ್ ನೆಟ್ ಕೆಳಗಡೆ ಇಡಿ. ಆದರೆ ಏನಂದರೆ ಒಂದು 3-4 ಗಂಟೆನಾದರೂ ಬೆಳಗ್ಗೆ ಹೊತ್ತು ಬಿಸಿಲು ಬಿದ್ದರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಪೂರ್ತಿ ನೆರಳಲ್ಲಿಟ್ಟರೂ ಇದು ಗ್ರೋ ಆಗೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಏನಂದರೆ ಈ ಒಂದು ಗಿಡನ ನೀವು ಕಟ್ಟಿಂಗಿಂದ ಬೆಳ್ಕೋಬೋದು. ಒಂದು ಗಿಡನ ತೊಗೊಂಡು ಬಂದು ನೀವು ಸಾಕಷ್ಟು ಗಿಡಗಳನ್ನು ಮಾಡ್ಕೋಬಹುದು. ನಾನು ಈಗಾಗಲೇ ಒಂದು ಕಡ್ಡಿ ಮೊನ್ನೆ ಇಟ್ಟಿರೋದನ್ನು ತೋರಿಸಿದ್ದೀನಿ ನಿಮಗೆ. ಅವತ್ತು ಪೂರ್ತಿಯಾಗಿ ತೋರ್ಸೋಕ್ಕಾಗಿರಲಿಲ್ಲ, ಹಾಗಾಗಿ ಇಲ್ಲಿ ಒಂದು ಕಡ್ಡಿ ಹಾಕಿದ್ದೀನಿ. ಇನ್ನೊಂದು ಹೇಗಂದರೆ ತೋರಿಸ್ತೀನಿ ನೋಡಿ.
ಇದನ್ನು ನೀವು ಅವಾಗವಾಗ ಈ ರೀತಿ ಪಿಂಚಿಂಗ್ ಮಾಡ್ತಾ ಇರಬೇಕು. ನೀವು ಎಷ್ಟು ಪಿಂಚಿಂಗ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ. ಇದು ನೀವು ಪಿಂಚಿಂಗ್ ಮಾಡಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಗ್ರೋ ಆಗೋದಿಲ್ಲ. ಇಲ್ಲಾಂದರೆ ಕಟ್ಟಿಂಗ್ ಮಾಡ್ತಾ ಇರಬೇಕು. ಈಗ ಇದನ್ನ ನಾನು ಒಂದು ಕಡ್ಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಬ್ರೌನ್ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಈ ಥರ ಕಡ್ಡಿನ ನೀವು ತೊಗೋಬೇಕಾಗತ್ತೆ. ನೀವು ಕಟ್ಟಿಂಗನ್ನು ಹಾಕಬೇಕಾದ್ರೆ ಈ ಬ್ರೌನ್ ಕಲರ್ ಇದ್ದಿದ್ದನ್ನು ನೀವು ಹಾಕ್ಕೊಳ್ಳಿ. ಇದು ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನೇನು ಮಾಡ್ತೀನಿ, ಇದನ್ನು ನೋಡಿ ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ನಾನು ತಕ್ಕೊತೀನಿ. ನೋಡಿ, ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ನಾನು ತೆಗ್ದಿದ್ದೀನಿ. ಇದನ್ನ ತೆಗೆದುಬಿಟ್ಟು ನೀವು ಇದೇ ಪಾಟಲ್ಲೂ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ಸಪ್ರೇಟ್ ಪಾಟಲ್ಲೂ ಕೂಡ ನೀವು ಇದನ್ನು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಈ ಎಲೆಗಳೇನಿದೆಯಲ್ಲ ಇದು ನಾನು ತೆಗ್ದಿರೋದು, ಇದು ವೇಸ್ಟ್ ಅಲ್ಲ. ಇದನ್ನು ನೀವು ಎಣ್ಣೆಗೆ ಹಾಕ್ಕೊಂಡು ತಲೆಗೆ ಹಚ್ಕೋಬೋದು, ಇಲ್ಲಾಂದರೆ ಅಡುಗೆ ಮನೆಯಲ್ಲಿ ಸೂಪ್ ಎಲ್ಲ ಮಾಡಿದ್ರೆ ಇದನ್ನು ಹಾಕ್ತಾರೆ. ತಲೆಗೆ ಹಚ್ಕೊಂಡು ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅಂತಾರೆ. ಇದನ್ನು ಬಿಸಾಡಕ್ಕೆ ಹೋಗಬೇಡಿ, ಎತ್ತಿಟ್ಕೊಳ್ಳಿ. ಒಣಗಿದ್ರೂ ಏನೂ ಸಮಸ್ಯೆ ಇಲ್ಲ. ಇದೆಲ್ಲನೂ ನಾನು ಜೋಡಿಸಿ ಎತ್ತಿಟ್ಕೊಂಡಿರ್ತೀನಿ ಯಾವಾಗಲೂ. ನೋಡಿ, ಈಗ ಇದೇನು ಕಡ್ಡಿ ಇದೆಯಲ್ಲ, ಇದನ್ನು ಒಂದು ಅರ್ಧ ಇಂಚ್ ಮೇಲೆ ನಾನು ಒಳಗಡೆ ಹಾಕ್ತೀನಿ. ಈ ರೀತಿಯಾಗಿ ಒತ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಒಂದಕ್ಕೆ ಒಂದು 4 ಗಿಡಗಳು ನಮಗೆ ರೆಡಿ ಆಗುತ್ತೆ. ನೀವು ಕಟಿಂಗ್ ಹಾಕೋಕ್ಕಾಗಿಲ್ಲ ಅಂದ್ರೂ ಮೇಲೆಯಿಂದ ಈ ರೀತಿಯಾಗಿ ಪಿಂಚಿಂಗ್ ಮಾಡ್ತಾಯಿದ್ರೆ ಗಿಡ ಬುಷಿಯಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟೊಂದು ಬುಷಿ ಆಗೋದಿಲ್ಲ ಗಿಡ. ಹಾಗಾಗಿ ನೀವು ಆದಷ್ಟು ಇದನ್ನು ಪಿಂಚಿಂಗ್ ಮಾಡ್ತಾಯಿರಿ. ನೋಡಿ, ಈ ರೀತಿಯಾದಂತಹ ಕಡ್ಡಿನ ನೀವು ಕಟಿಂಗ್ ಹಾಕಿದ್ರೆ ಬರೋದಿಲ್ಲ. ಈ ರೀತಿಯಾಗಿರೋವಂಥದ್ದನ್ನು ನೀವು ಕಟ್ಟಿಂಗನ್ನು ಹಾಕಬೇಕಾಗುತ್ತೆ. ಇಲ್ಲಿದೆ ನೋಡಿ, ಇದು ಈ ರೀತಿ ನೀವು ಒಂದಕ್ಕೆ ಒಂದು 10 ಗಿಡಗಳನ್ನು ನೀವು ಮಾಡ್ಕೋಬೋದು. ನೋಡಿ, ನಾನು ಇನ್ನೊಂದು ಕಡ್ಡಿನೂ ತೊಗೊಂಡೆ. ನಾನು ಇದನ್ನು ಇದರಲ್ಲೇ ಹಾಕ್ಕೊತೀನಿ. ಇದಕ್ಕೆ ಜಾಸ್ತಿ ಕೇರ್ ಕೂಡ ಬೇಕಾಗಲ್ಲ. ಈ ಬಿಸಿಲಲ್ಲಿ ಮಾತ್ರ ಒಂಚೂರು ಕೇರ್ ಮಾಡಬೇಕಂದ್ರೆ ಜಾಸ್ತಿ ಉರಿ ಬಿಸಿಲಲ್ಲಿ ಇಡಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.